गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ, ಸಾಪ್ತಾಹಿಕ ಭವಿಷ್ಯ 22 ಜೂನ್ 2026ರಿಂದ 28 ಜೂನ್ 2026ರವರೆಗೆ ದ್ವಾದಶ ರಾಶಿಗಳ ಭವಿಷ್ಯ, ಮೇಷದಿಂದ ಮೀನ ರಾಶಿಯವರೆಗೆ ಯಾವೆಲ್ಲ ಅನುಕೂಲತೆ ಇದೆ, ಯಾವೆಲ್ಲ ಅನಾನುಕೂಲತೆ ಇದೆ ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ, ಅದರಲ್ಲೂ ಮೊದಲನೇದು ಆರ್ಥಿಕ, ಕೌಟುಂಬಿಕ, ವ್ಯಾವಹಾರಿಕ, ವೃತ್ತಿ ಮುಂತಾದವುಗಳ ಬಗ್ಗೆ ಒಂದೊಂದಾಗಿ ಮೇಷರಾಶಿಯಿಂದ ಮೀನರಾಶಿಯವರೆಗೂ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ವಾರ ಅಂದರೆ ಈ ಒಂದು 22ರಿಂದ 28ನೇ ತಾರೀಕುವರೆಗೂ ಪ್ರಮುಖವಾದ ದಿನಗಳು, ಪ್ರಮುಖವಾದ ವಿಶೇಷ ಹಬ್ಬಗಳು ಹಾಗೂ ಗ್ರಹಗಳ ಸ್ಥಿತಿಗಳು ಯಾವ್ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ವಿಶೇಷ ದಿನದ ಬಗ್ಗೆ ಬರೋದಾದರೆ, ಈ ವಾರ ನಿರ್ಜಲ ಏಕಾದಶಿ ಇದೆ 25ನೇ ತಾರೀಕು. ಈ 25ನೇ ತಾರೀಕು ನಿರ್ಜಲ ಏಕಾದಶಿ ಒಳ್ಳೆಯ ನಮ್ಮ ಏನಂತೀರ ಬಯಕೆಗಳು ಈಡೇರಿಸುವಂತಹ ಅಥವಾ ನಮ್ಮ ಕೋರಿಕೆಗಳು ಈಡೇರಿಸುವಂತಹ ಹಾಗೂ ನಮ್ಮ ಒಂದು ಪಾಪಗಳನ್ನು ಕಳೆದುಕೊಳ್ಳುವಂತಹ ಒಂದು ರಥ ಅಂತ ಇದ್ದರೆ ಅದು ನಿರ್ಜಲ ಏಕಾದಶಿ. ಸೊ ಆ ದಿನ ಏಕಾದಶಿಯ ಮಹತ್ವವನ್ನು ಮುಂದಿನ ದಿನಗಳಲ್ಲಿ ನೋಡೋಣ. ಈಗ ಗ್ರಹ ಸ್ಥಿತಿಗಳಂತ ನೋಡೋದಾದರೆ, ಅಂದರೆ ಈ ಒಂದು ವಾರದಲ್ಲಿ ಯಾವೆಲ್ಲ ಗ್ರಹಗಳು ಎಲ್ಲಿದ್ದಾವೆ ಅಂತ ನೋಡೋದಾದರೆ, ಶನಿ ನಿಮಗೆ ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ, ಇನ್ನು ಗುರು ಕರ್ಕಾಟಕ ರಾಶಿಯಲ್ಲಿದ್ದಾರೆ. ಅದೇ ರೀತಿಯಾಗಿ ಕುಜ ನಿಮಗೆ ಪ್ರಸ್ತುತ 22ನೇ ತಾರೀಕು ನಿಮಗೆ ವೃಷಭ ರಾಶಿಯಲ್ಲಿ ಬರುವಂಥವರಾಗ್ತಾರೆ. ಇನ್ನು ಬುಧ ರವಿ ಮಿಥುನ ರಾಶಿಯಲ್ಲಿದ್ದಾರೆ. ಅದೇ ರೀತಿಯಾಗಿ ಗುರು ಶುಕ್ರ ಕರ್ಕಾಟಕ ರಾಶಿಯಲ್ಲಿ ಇದ್ದಾರೆ, ಚಂದ್ರ ನಿಮಗೆ ಕನ್ಯಾ ರಾಶಿಯಲ್ಲಿದ್ದಾರೆ 22ನೇ ತಾರೀಕು. ಇನ್ನು 23ನೇ ತಾರೀಕು ಬದಲಾವಣೆ ಅಂತ ಹೇಳಿದರೆ ಒಂದೇ ಒಂದು ಗ್ರಹ, ಅದು ಬುಧ ಗ್ರಹ ನಿಮಗೆ ಅದು 23ನೇ ತಾರೀಕು ಗೋಚರಿಸುವಂಥದ್ದಾಗುತ್ತೆ. 22ರವರೆಗೂ ಒಂದು ಗ್ರಹ ಮಾತ್ರ ಬದಲಾವಣೆ ಆಗ್ತಾ ಇದೆ. 23ನೇ ತಾರೀಕು ಅದು ಬುಧ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಹೋಗುವಂಥವ್ರಾಗ್ತಾರೆ 23ನೇ ತಾರೀಕು. ಈ ಒಂದು ಗ್ರಹ ಬದಲಾವಣೆ ಮಾತ್ರ ಇರುತ್ತೆ, ಉಳಿದಂತೆ ಎಲ್ಲ ಗ್ರಹಗಳು ಆಯಾ ಒಂದು ರಾಶಿಯಲ್ಲೇ ಇರುತ್ತಾರೆ ಅಂತಲೂ ಹೇಳ್ಬೋದು. ಇದರ ಅನುಗುಣವಾಗಿ ಈ ಒಂದು ಸಾಪ್ತಾಹಿಕ ಭವಿಷ್ಯ, ಈ ವಾರದ ಭವಿಷ್ಯ ಯಾವ ರೀತಿಯಲ್ಲಿರುತ್ತೆ ಒಂದೊಂದಾಗಿ ಮೇಷರಾಶಿಯಿಂದ ಮೀನರಾಶಿಯವರೆಗೆ ತಿಳಿದುಕೊಳ್ಳುವಂಥ ಸಣ್ಣ ಪ್ರಯತ್ನ ಮಾಡೋಣ ಬನ್ನಿ. ರಾಶಿಗಳಲ್ಲಿ 12ನೇ ರಾಶಿ ಮತ್ತು ಕೊನೆಯ ರಾಶಿಯಾಗಿರ್ತಕ್ಕಂತಹ ಮೀನರಾಶಿ. ಈ ಮೀನರಾಶಿಯವರಿಗೆ ಈ ಸಾಪ್ತಾಹಿಕ ಭವಿಷ್ಯ ಅನುಕೂಲತೆ ಏನು, ಅನಾನುಕೂಲತೆ ಏನು, ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ತಿಳ್ಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ ಮೀನರಾಶಿಯವರಿಗೆ ಕುಟುಂಬದ ಜವಾಬ್ದಾರಿ, ಕುಟುಂಬದ ನಿರ್ವಹಣೆ, ಕುಟುಂಬದ ಒಂದು ಹಿತಾಸಕ್ತಿ, ಕುಟುಂಬದ ಜೊತೆಗೆ ಮಿಂಗಲು ಅಥವಾ ಕುಟುಂಬದ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ, ಇದೆಲ್ಲವೂ ಈ ವಾರ ಒಂದಿಷ್ಟು ಅನುಕೂಲತೆಯಿಂದ ಕೂಡಿರುತ್ತೆ ಮತ್ತು ಅದಕ್ಕೆ ಪ್ರಾಶಸ್ತ್ಯವನ್ನು ನೀವು ತುಂಬ ಚೆನ್ನಾಗಿ ಕೊಡುವಂಥದ್ದಾಗತ್ತೆ. ಆರ್ಥಿಕವಾಗಿ ಒಂದಿಷ್ಟು ಬಲಿಷ್ಠರಾಗುವಂಥ ವಿಷಯಗಳಿಗೆ ನೀವು ಚರ್ಚೆ ಮಾಡುವಂಥವ್ರಾಗ್ತೀರಾ. ಅದಕ್ಕೆ ಬೇಕಾಗಿರತಕ್ಕಂಥ ಸಿದ್ಧತೆಗಳನ್ನು ಕೂಡ ನೀವು ಮಾಡಿಕೊಳ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ವೃತ್ತಿ ವ್ಯಾಪಾರದಲ್ಲಿ ಒಂದಿಷ್ಟು ಬದಲಾವಣೆಯನ್ನು ಬಯಸುವಂಥವ್ರಾಗ್ತೀರಾ ಮತ್ತು ಆರೋಗ್ಯದಲ್ಲಿ ಅದು ಎಲ್ಲವನ್ನು ಒಂದೊಂದಾಗಿ ಈಗ ನೋಡೋಣ ಬನ್ನಿ. ಮೊದಲನೇದಾಗಿ ನೋಡೋದಾದರೆ ಆರ್ಥಿಕವಾಗಿ ಒಂದಿಷ್ಟು ಅನುಕೂಲತೆ ಈ ವಾರ ತುಂಬ ಕೂಡುವಂಥದ್ದಾಗಿರುತ್ತೆ. ಮೀನರಾಶಿಯವರಿಗೆ ಹಳೆಯ ಸಾಲಗಳಿಂದ ಮುಕ್ತಿಯಾಗಲಿಕ್ಕೆ ಪ್ರಯತ್ನ ಮಾಡ್ತೀರಾ ಮತ್ತು ಅನೇಕ ರೀತಿಯ ನಾನಾ ಮೂಲಗಳಿಂದ ಹಣ ಬರುವಲು ಪ್ರಾರಂಭವಾಗುತ್ತೆ. ಈ ಒಂದು ವಾರದಲ್ಲಿ ನೀವು ಒಂದಿಷ್ಟು ಅಧಿಕ ಪ್ರಮಾಣದಲ್ಲಿ ಕೆಲಸ ಮಾಡಿ ಆದಾಯವನ್ನು ತೆಗೆದುಕೊಳ್ಳಲು ಇಚ್ಛಿಸುತ್ತೀರಾ ಅಂತಲೇ ಹೇಳೋದು. ಅಂದರೆ ಪಾರ್ಟ್ ಟೈಮ್ ಜಾಬ್ ಅನ್ಬೋದು ಅಥವಾ ಓವರ್ ಟೈಮ್ ಆಗಿ ಕೆಲಸ ಮಾಡುವಂಥದ್ದು ಆಗ್ಬೋದು. ಏಕೆಂದರೆ ಹಣವನ್ನು ನೀವು ಆದಷ್ಟು ಪ್ರಾಶಸ್ತ್ಯ ಈ ವಾರ ಕೊಡುವಂಥದ್ದಾಗತ್ತೆ ಅಂತ
ಅಂತಲೇ ಹೇಳ್ಬೋದು. ಇನ್ನು ವೃತ್ತಿ ವ್ಯಾಪಾರದಲ್ಲಿ ನೋಡೋದಾದರೆ ಒಂದಿಷ್ಟು ಬದಲಾವಣೆ ಇದೆ ಖಂಡಿತವಾಗಿಯೂ. ಅಂದರೆ ಕೆಲವು ಕಠಿಣ ಸವಾಲುಗಳು ನಿಮಗೆ ಯಾಕೋ ಅದರ ಜೊತೆಗೆ ಫೈಟ್ ಮಾಡೋದಕ್ಕಿಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ತುಂಬ ಉತ್ತಮ ಅಂತ ನಿರ್ಧಾರಕ್ಕೆ ಬರ್ತೀರಾ. ಮತ್ತು ಯಾವ ವ್ಯಕ್ತಿಯ ಜೊತೆ ನಾವು ಶತ್ರು ಅಂತ ಕನ್ಸಿಡರ್ ಮಾಡಿದೆವೋ ಅದೇ ವ್ಯಕ್ತಿಯ ಜೊತೆ ನಾವು ಮಿತ್ರರಾಗಿ ಪರಿವರ್ತನೆ ಮಾಡಲು ಮನಸ್ಸು ಮಾಡುವಂಥದ್ದಾಗುತ್ತೆ. ಮತ್ತು ನಿಮಗೆ ವೃತ್ತಿಯಲ್ಲಿ ಅವರ ಒಂದು ಬೆಂಬಲವು ಕೂಡ ಈ ಒಂದು ವಾರದಲ್ಲಿ ಚೆನ್ನಾಗಿ ಸಿಗುತ್ತೆ. ಅಂದರೆ ಇಬ್ಬರಲ್ಲೂ ಕಾಂಪ್ರಮೈಸ್ ಆಗುವಂಥದ್ದಾಗುತ್ತೆ. ಏನೋ ಬೇಡದೇ ಇರೋ ವ್ಯಕ್ತಿಯ ಜೊತೆ ಸವಾಸ ಮಾಡಿ ನಿನ್ನ ಜೊತೆ ಹೀಗೆ ವರ್ತನೆ ಮಾಡಿದೆ, ಕ್ಷಮೆ ಇರಲಿ, ನನ್ನ ಒಂದು ಮಾತಿನಿಂದ ಏನಾದರೂ ಬೇಜಾರಾದರೆ ಕ್ಷಮೆ ಇರಲಿ ಅಂತ ಕ್ಷಮಾಪಣೆಯನ್ನು ನೀವು ಹೇಳುವಂಥದ್ದಾಗುತ್ತೆ. ಅವರೂ ಕೂಡ ಅಷ್ಟೇ ಅದೇ ರೀತಿಯಲ್ಲಿ ಕ್ಷಮಾಪಣೆಯನ್ನು ಕೇಳುವಂಥದ್ದಾಗುತ್ತೆ. ಇದರಿಂದ ನಿಮ್ಮ ಒಂದು ಸ್ನೇಹಿತ ಬಾಂಡಿಂಗ್ ಆಗಿರ್ಬೋದು, ಅಥವಾ ನಿಮ್ಮ ಕೊಲೀಗ್ ಬಾಂಡಿಂಗ್ ಆಗಿರ್ಬೋದು, ಅಥವಾ ನಿಮ್ಮ ಸಹಪಾಠಿಗಳ ಒಂದು ಬಾಂಡಿಂಗ್ ಆಗಿರ್ಬೋದು, ಅಥವಾ ನಿಮ್ಮ ಸ್ನೇಹಿತರ ಒಂದು ಬಾಂಡಿಂಗ್ ಆಗಿರ್ಬೋದು, ಉತ್ತಮ ರೀತಿಯಲ್ಲಿ ಈ ವಾರ ಕೈಗೂಡುವಂಥದ್ದಾಗುತ್ತೆ. ಅಂದರೆ ಎಲ್ಲರ ಸಹಕಾರ ಈ ವಾರದಲ್ಲಿ ನಿಮಗೆ ಕೊಡ್ತಾ ಇರೋದ್ರಿಂದ ಕೆಲಸ ಸುಲಭವಾಗುವಂಥದ್ದಾಗುತ್ತೆ. ಹೋದ ವಾರ ಇರತಕ್ಕಂಥ ಅದೇ ಕೆಲಸ ಕಠಿಣ ಸವಾಲದಿಂದ ಏಕಾಂಗಿಯಾಗಿ ನೀವು ಎದುರಿಸ್ತಾ ಇದ್ರಿ, ಈ ವಾರ ಎಲ್ಲರ ಸಹಕಾರದಿಂದ ಅದು ನಡೀತಾ ಇರೋದ್ರಿಂದ ಸುಲಭವಾಗುತ್ತೆ ಮತ್ತು ಮೇಲಾಧಿಕಾರಿಗಳು ತುಂಬ ಖುಷಿಯಾಗ್ತಾರೆ. ಇದೇ ರೀತಿಯಲ್ಲಿ ನಮಗೆ ಕೆಲಸ ಆಗಬೇಕಾಗಿತ್ತು, ನೀವು ಏಕಾಂಗಿಯಾಗಿ ಮಾಡ್ತಾ ಇರೋದರಿಂದ ಸಮಸ್ಯೆ ಎದುರಾಕೊಂಡಿದ್ದೀರ, ಮುಂದೆ ಹೀಗಾಗದೇ ಇರೋಂಗೆ ನೋಡ್ಕೊಳ್ಳಿ ಅಂತ ನಿಮಗೆ ಕರೆದು ಬಿಟ್ಟು ಒಂದಿಷ್ಟು ಮೆಚ್ಚುಗೆ ಮಾತುಗಳನ್ನು ಆಡುವಂಥವ್ರು ಆಗ್ತಾರೆ ಅಂತಲೇ ಹೇಳ್ಬೋದು. ಸೊ ಇದು ಬದಲಾವಣೆ. ಇನ್ನು ವ್ಯಾಪಾರದಲ್ಲಿ ಬದಲಾವಣೆ ಅಂತ ನೋಡೋದಾದರೆ ಎಲ್ಲೋ ನಿಮಗೆ ಈ ಏನಂತೀರ ಪಾರ್ಟ್ನರ್ಶಿಪ್ಪಲ್ಲಿ ಇರ್ತಕ್ಕಂಥ ವ್ಯಾಪಾರ ಬೇಡ ಅಂತ ಅನಿಸ್ಬಿಡುತ್ತೆ. ನೀವೇ ವಿಡ್ರಾ ಆಗ್ತೀರ, ಇಲ್ಲ ಅವರು ವಿಡ್ರಾ ಆಗಿಬಿಡ್ತಾರೆ. ಸೊ ಅದು ಒಂದು. ಇನ್ನು ವ್ಯಾಪಾರದಲ್ಲಿ ಏಕಾಂಗಿಯಾಗಿ ನೀವೇ ಮಾಡ್ತಾ ಇದ್ದರೆ ಒಂದು ರೀತಿಯಲ್ಲಿ ಯಾಕೋ ಬೇಡ ಅನಿಸ್ಬಿಡುತ್ತೆ, ತುಂಬ ನಷ್ಟವನ್ನು ಅನುಭವಿಸ್ತಾ ಇರ್ತೀರ. ವ್ಯಾಪಾರದ ಒಂದು ಬೇಡ, ಯಾವುದೋ ಈಗ ದೊಡ್ಡ ಅಂಗಡಿ ಇರೋದನ್ನು ಸಣ್ಣದಾಗಿ ಮಾಡುವಂಥದ್ದಾಗ್ಬೋದು, ಅಂದರೆ ಬಾಡಿಗೆ ಕಟ್ಟಲು ಸಾಧ್ಯ ಆಗ್ತಾ ಇರೋದಿಲ್ಲ. ಹೀಗಾಗಿ ಅದಕ್ಕಾಗಿ ಸಣ್ಣ ಅಂಗಡಿ ನೋಡಿ ಈ ಅಂಗಡಿಯನ್ನು ಅಲ್ಲಿಗೆ ಶಿಫ್ಟ್ ಮಾಡುವಂಥದ್ದಾಗ್ಬೋದು, ಅಥವಾ ನಿಮಗೆ ಕೆಲಸ ಮಾಡುವಂತಹ ವ್ಯಕ್ತಿಗಳನ್ನು ಕಡಿಮೆ ಮಾಡುವಂಥದ್ದು. ಅಂದರೆ ಸುಮಾರು ಒಂದು 10-12 ಜನ ಇರತಕ್ಕಂಥದ್ರಲ್ಲಿ ಇಲ್ಲ ಒಂದು 6 ಜನನ ಇಟ್ಕೊಂಡು ಮ್ಯಾನೇಜ್ ಮಾಡಲಿಕ್ಕೆ ಇಷ್ಟಪಡ್ತೀರಾ. ಇದು ಬದಲಾವಣೆ ವ್ಯಾಪಾರದಲ್ಲಿ. ಅಂದರೆ ಖರ್ಚುಗಳಿಗೆ ಕಡಿವಾಣ ಹಾಕಲು ಪ್ರಯತ್ನ ಮಾಡ್ತೀರಾ ಮತ್ತು ಇರತಕ್ಕಂತಹ ಒಂದು ಬ್ಯಾಲೆನ್ಸನ್ನು ನೀವು ಮುಂದಿನ ದಿನಗಳಲ್ಲಿ ಅಳವಡಿಸ್ಕೊಳ್ಳಲು ಇಷ್ಟಪಡ್ತೀರಾ. ಇನ್ನು ಕೌಟುಂಬಿಕವಾಗಿ ನೋಡೋದಾದರೆ ಕುಟುಂಬ ಸದಸ್ಯರು ನಿಮ್ಮ ಜೊತೆ ಸಹಕಾರದಿಂದ ಇರಲು ಪ್ರಯತ್ನಿಸ್ತಾರೆ, ನೀವು ಕೂಡ ಪ್ರಯತ್ನ ಮಾಡ್ತೀರಾ. ಕೆಲವು ಹಳೆಯ ಕಹಿ ಘಟನೆಗಳನ್ನು ಮರೆಯಲು ಪ್ರಯತ್ನ ಮಾಡ್ತೀರಾ ಮತ್ತು ಕೆಲವು ವ್ಯಕ್ತಿಗಳ ಜೊತೆ ಕ್ಷಮಾಪಣೆಯನ್ನು ಕೂಡ ಕೇಳ್ತೀರಾ. ನನ್ನ ಆಡಿರತಕ್ಕಂತಹ ಮಾತುಗಳು ಅಥವಾ ನಾವು ಮಾತಾಡಿರೋ ಒಂದು ಸಮಯದಲ್ಲಿ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ, ಮುಂದೆ ಹೀಗಾಗದೇ ಇರೋಂಗೆ ನೋಡ್ಕೊಳ್ತೀನಿ ಅನ್ನೋ ಒಂದು ಮಾತಿನಿಂದ ಅವರು ತುಂಬ ಕರಗಿ ಹೋಗ್ಬಿಡ್ತಾರೆ. ಸೊ ಇದೇ ಒಂದು ವಿಶ್ವಾಸ ಮುಂದೆ ಇರಲಿ ಅಂತ ಅವರು ಕೂಡ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡುವಂಥವ್ರು ಆಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮಗೆ ಈ ಒಂದು ವಾರದಲ್ಲಿ ಆರೋಗ್ಯ ವಿಷಯಕ್ಕೆ ಬರೋದಾದರೆ ತುಂಬ ಸುಧಾರಣೆ ಆಗುವಂಥದ್ದಾಗತ್ತೆ. ಸಮಸ್ಯೆಗಳು ಒಂದೊಂದಾಗಿ ಬಗೆಹರಿತಾ ಇದೆ ಅನ್ನೋದು ಒಂದು ನೆಮ್ಮದಿ ನಿಮ್ಮಲ್ಲಿ ಏನಂತೀರ ಸಿಗುವಂಥದ್ದಾಗತ್ತೆ. ಮತ್ತು ಅನೇಕ ದಿನಗಳ ನಂತರ ಅಥವಾ ತಿಂಗಳ ನಂತರ ಈ ವಾರ ಸ್ವಲ್ಪ ಸುಖವಾಗಿರುವಂಥದ್ದಕ್ಕೆ ಪ್ರಾಶಸ್ತ್ಯ ಕೊಡುವಂಥದ್ದಾಗುತ್ತೆ. ಅದೇ ರೀತಿಯಾಗಿ ಒಳ್ಳೆಯ ಊಟ, ಒಳ್ಳೆಯ ತಿಂಡಿ, ಒಳ್ಳೆಯ ಊಟೋಪಚಾರ ಈ ವಾರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಆರೋಗ್ಯದ ಒಂದು ವಿಷಯಕ್ಕೆ ಬರೋದಾದರೆ ಈ ಒಂದು ವಾರ ಆರೋಗ್ಯದಲ್ಲಿ ಸ್ವಲ್ಪ ಏನಾಗುತ್ತೆ ಅಂದರೆ ನಿಮಗೆ ಬುಧವಾರ ದಿನ ಸ್ವಲ್ಪ ಈ ಹೊಟ್ಟೆ ನೋವು ಅಥವಾ ಈ ಲೂಸ್ ಮೋಷನ್ ಸ್ವಲ್ಪ ಅತಿಯಾಗಿ ಕಾಡುವಂಥದ್ದಾಗುತ್ತೆ ಮೀನರಾಶಿಯವರಿಗೆ ಬುಧವಾರ ದಿನ. ಆದಷ್ಟು ನೀವು ಈ ಒಂದು ವಾರದಲ್ಲಿ ಅಥವಾ ಈ ಒಂದು ದಿನದಲ್ಲಿ ಅಂದರೆ ಕಾರು ಅಥವಾ ಈ ಹೊರಗಿನ ಪದಾರ್ಥಗಳು ತಿನ್ನೋವಾಗಿದ್ದರೆ ಸ್ವಲ್ಪ ಹುಷಾರದಿಂದ ನೋಡಿಬಿಟ್ಟು ತಿನ್ನೋದು ತುಂಬ ಉತ್ತಮ ಅಂತಲೇ ಹೇಳಬಹುದು. ಓವರಾಲ್ ಆಗಿ ಮೀನರಾಶಿಯವರಿಗೆ ಆದಷ್ಟು ಒಳ್ಳೆಯ ಭವಿಷ್ಯ ಇದೆ, ಒಳ್ಳೆಯದಾಗಲಿ. ಯಾಕೆಂದರೆ 7.5 ಶನಿ ನಡೀತಾ ಇರೋದ್ರಿಂದ ನಿಮಗೂ ಕೂಡ ಸ್ವಲ್ಪ ತೊಂದರೆಗಳು ಇದ್ದೇ ಇದೆ, ಅಧಿಕ ಖರ್ಚುಗಳು ಅಥವಾ ಏನೇನೋ ಬರ್ತಾ ಇದ್ದು. ಬಟ್ ಈ ವಾರ ಸ್ವಲ್ಪ ನೆಮ್ಮದಿಯ ವಾತಾವರಣ ಇದೆ. ಸೊ ಒಳ್ಳೆಯದಾಗಲಿ. ಆ ಶ್ರೀನಿವಾಸ ದೇವರ ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ನಿಮಗೆ ದಯಪಾಲಿಸಲಿ ಅಂತ ಪ್ರಾರ್ಥಿಸುತ್ತೇವೆ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಸಾಧ್ಯವಾದಷ್ಟು ಶನಿದೇವರ ಆರಾಧನೆ, ಶನಿದೇವರ ಮಂತ್ರ,
ಶನಿದೇವರ ಅಷ್ಟೋತ್ತರ, ಶನಿದೇವರಿಗೆ ಸಂಬಂಧಪಟ್ಟಂಥ ಸೇವೆಗಳನ್ನು ಮಾಡಿಸಿ, ಅದೇ ರೀತಿ ಸುಬ್ರಹ್ಮಣ್ಯ ದೇವರ ದೇವಸ್ಥಾನಕ್ಕೆ ಹೋಗಿ ಕ್ಷೀರಾಭಿಷೇಕ ಸೇವೆಯನ್ನು ಮಾಡಿಸಿ ಹಾಗೂ ಸುಬ್ರಹ್ಮಣ್ಯ ಅಷ್ಟಕ ಸ್ತೋತ್ರವನ್ನು ಪಠಣೆ ಮಾಡಿ, ಇದರಿಂದ ಕೆಲವು ಕಠಿಣವಾದ ಸವಾಲುಗಳು ನೀವು ಕಡಿಮೆ ಮಾಡಿಕೊಳ್ಳುವಂಥದ್ದಾಗುತ್ತೆ ಮತ್ತು ಕೆಲವು ಸಮಸ್ಯೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಮೀನರಾಶಿಯವರ ಈ ವಾರದ ಸಾಪ್ತಾಹಿಕ ಭವಿಷ್ಯ. ಈ ಭವಿಷ್ಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.